ಅವ್ರನ್ನೇ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ರಾಮ ಜನ್ಮಭೂಮಿ ಶ್ರೀರಾಮನ ಪ್ರತಿಷ್ಠಾನಕ್ಕೆ ಕರೆದ್ರೆ ನಾನು ಜರೂರ್ ಹೋಗ್ತೀನಿ, ಏನಕ್ಕೋಸ್ಕರ ನೀವು ಈ ಕೆಲಸ ಮಾಡ್ತೀರಾ ಅಂದಾಗ ಆತ ಹೇಳ್ತಾನೆ, ನಾವು ಕನಸದಲ್ಲೂ ನೆನೆಸಿರ್ಲಿಲ್ಲ, ಇಷ್ಟೊಂದು ಅಯೋಧ್ಯೆ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಭಾರತ ಇರ್ಬೋದು, ಯಾವುದೇ ಒಂದು ಒಡಂಬಡಿಕೆ ಅನ್ನೋದಕ್ಕಿಂತ ಅಭಿವೃದ್ಧಿಯಲ್ಲಿ ನಾವು ಇನ್ನೂ 100 ವರ್ಷ ಅಲ್ಲ 200 ವರ್ಷ ಆದ್ರೂ ಕೂಡ ಕಾಣಕ್ಕಾಗ್ತಾ ಇರಲಿಲ್ಲ. ಅಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಕೇವಲ 2-3 ವರ್ಷದಲ್ಲೇ ಮಾಡಿ ತೋರಿಸಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ನರೇಂದ್ರ ಮೋದಿ ಅವರನ್ನ ನಾನು ಅಭಿನಂದಿಸ್ತೀನಿ ಅನ್ನೋ ಮಾತನ್ನ ಒಬ್ಬ ಮುಸಲ್ಮಾನ್ ಬಂದು ಯಾರು ರಾಮ ಜನ್ಮಭೂಮಿ ಆಗಬಾರ್ದು ಅಂತ ಅರ್ಜಿ ಹಾಕಿದ್ರು ಅಂತ ಅವ್ರು ಹೇಳ್ತಾರೆ ಅಂದಾಗ ಈ ದೇಶಕ್ಕೆ ಭವಿಷ್ಯ ಇದೆಯೋ ಇಲ್ವೋ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಭವ್ಯ ಭಾರತದ ಭವಿಷ್ಯವನ್ನ 100 ಪಟ್ಟು ದುಪ್ಪಟ್ಟು ಮಾಡಿ ದೇಶದ ಇತಿಹಾಸವನ್ನ ವಿಶ್ವದ ಭೂಪಟದಲ್ಲಿ ಎಲ್ಲರೂ ಕೂಡ ಮಾತನಾಡ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಕ್ಷಣಿಕ, ನಿಜ, ನನಗೆ ನನ್ನದೇ ಆದಂಥ ತೀರ್ಮಾನಗಳಿವೆ, ನನ್ನದೇ ಆದಂಥ ಬದ್ಧತೆಗಳಿವೆ. ಈ ಎಲ್ಲ ಬದ್ಧತೆಗಳನ್ನು ಬದಿಗೊತ್ತಿ ಈ ಚುನಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರಕ್ಕೆ 24ರಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಬೇಕು. ತನ್ಮೂಲಕ ಭಾರತವನ್ನ ಬೇರೆ ಬೇರೆ ರಾಷ್ಟ್ರಗಳಿಗೆ ಮುಂಚೂಣಿಯಲ್ಲಿ ಕೊಂಡೊಯ್ದು ನಂಬರ್ 1 ಭಾರತವನ್ನಾಗಿ ಮಾಡ್ತಕ್ಕಂಥದಕ್ಕೆ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನೋ ಒಂದು ದೃಢವಾದ ನಿಶ್ಚಲವಾದ ತೀರ್ಮಾನವನ್ನ ಎಲ್ಲ ಕಡೆಯಲ್ಲೂ ಕೂಡ ನಡೀತಾ ಇದೆ. ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ನಿಮ್ಮ ದೂರದೃಷ್ಟಿಯ ಚಿಂತನೆ, ನಿಮ್ಮ ಒಡನಾಟ, ಸೋಮಣ್ಣ ನಿಂತ ನೀರಲ್ಲ ಅನ್ನೋದನ್ನ ಪದೇ ಪದೇ ನಾನು ಮಾತನಾಡ್ತಾನೆ ಇರುವೆ. ಸೋಮಣ್ಣ ನಿಂತ ನೀರಲ್ಲ, ಹರಿಯೋ ನೀರು. ಜೀವನದಲ್ಲಿ ನಾನು ಯಾವತ್ತೂ ಎಡವಟ್ಟು ಮಾಡಿದೋ ನನ್ನ ಶಿವಕುಮಾರಣ್ಣ, ಇಲ್ಲೇ ಇದ್ದಾನೆ ನಮ್ಮ ಬಸಣ್ಣ, ನಾವೆಲ್ಲ ಒಂದೇ ತಾಲೂಕಿನವ್ರು. ಅದ್ರ ಒಂದು ಏನೋ ಆಯ್ತೋ ಗೊತ್ತಿಲ್ಲ, ಯಾರು ನಾನು ಯಾವ ರೀತಿ ಮಾಡೋದು ಗೊತ್ತಿಲ್ಲ, ಯಾವುದೋ ಮಾಟ ಮಂತ್ರ ಆಯ್ತು ಅನ್ನೋ ಗೊತ್ತಿಲ್ಲ, ನನ್ನಂತವನ್ನೇ ಯಾಮಾರಿಸೋದಕ್ಕಿಂತ ಹೆಚ್ಚಾಗಿ ದೊಡ್ಡವರ ಮಾತಿಗೆ ಬದ್ಧತೆಗೆ ನಾನು ಕಟ್ಟಿಬಿದ್ದೆ. ಆ ಬದ್ಧತೆಯಿಂದ ನನಗಾಗಿರ್ತಕ್ಕಂಥ ನೋವು ನನಗನ್ನಿಸ್ತದೆ ಇನ್ಯಾರಾದ್ರೂ ಆಗಿದ್ರೆ ಮತ್ತೆ ವಾಪಸ್ ಬರ್ತಾ ಇದ್ರು ಎಲ್ಲೋ ಗೊತ್ತಿಲ್ಲ. ನಾನು ಕಾಂಗ್ರೆಸ್ನವರಿಂದ ಸೋತಿಲ್ಲ, ಎಲ್ಲಿಂದ ಏನೇನಾಯ್ತು ಅಂತ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಅದ್ರ ಬಗ್ಗೆ ಚಿಂತನೆ ಬೇಡ. ವರಿಷ್ಠರಿಗೆ ನನಗೆ ಇವತ್ತು ಬಂದಿದೆ ಕನ್ನಡಪ್ರಭದಲ್ಲಿ, ಸೋಮಣ್ಣವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗ್ತಾರೆ ಅಂತ. ನಾನು ಯಾರ ಹತ್ರ ಹೋಗಿ ಅರ್ಜಿನೂ ಹಾಕಿಲ್ಲ, ಕೇಳೂ ಇಲ್ಲ. ಕೇಳಿದ್ದೀವ ರಮಣ, ಕೇಳಿದ್ದೀವನಪ್ಪ, ಯಾರಿಗೂ ಕೇಳಿಲ್ಲ. ಅದು ಒಂದು ಸತ್ಯ, ನಾನು ಹೇಳಿದ್ದೀನಿ ವರಿಷ್ಠಿಗೆ, ಈ ಒಂದು ನನ್ನ ಈ ಒಂದು ಪರಿಸ್ಥಿತಿಗೆ ಯಾರು ಕಾಣ್ರೋ ಮುಂದಗಡೆ ಕೂರಿಸಿ ಮಾತನಾಡಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇಂಥದ್ದು ಇನ್ನೊಬ್ಬರಿಗಾದ್ರೆ ಅದು ತಡ್ಕೊಳಕ್ ಸಾಧ್ಯ ಇರೋದಿಲ್ಲ. ಆ ಥರದ್ದು ಆಗ್ಬಾರ್ದು. ಪಕ್ಷ ಅನ್ನೋದು ಒಂದು ತಾಯಿ, ಆ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಎಷ್ಟೇ ದೊಡ್ಡವರಾದ್ರೂ ಪಕ್ಷಕ್ಕೆ ನಾವು ಬದ್ಧರಾಗಿರ್ಬೇಕಾಯ್ತದೆ. ನಾನು ಎಂದೂ ಕೂಡ ಒಂದು ಅಪಚಾರ ಮಾಡೋದಲ್ಲ. ನನಗಾಗಿರ್ತಕ್ಕಂಥ ವೇದನೆಯನ್ನ ವರಿಷ್ಠಿಗೆ ತಿಳಿಸಿದ್ದೀನಿ. 2 ಸಾರಿ ಕರೆದ್ರು, ನಾನೇ ಹೋಗಿಲ್ಲ. 6-7ನೇ ತಾರೀಕು ಆದ್ಮೇಲೆ ಮತ್ತೆ ಬರಕ್ಕೆ ಹಿಡಿದ್ರೆ ಇವ್ರನ್ನ ಕರ್ಕೊಂಡೋಗಿ ಮಾಡಿ ಕೂರಿಸಿ ಇದಕ್ಕೆ ಒಂದು ತಿಳಿಯಾದ ವಾತಾವರಣ ಸೃಷ್ಟಿ ಮಾಡ್ತಾರೆ ಅನ್ನುವ ನಂಬಿಕೆ ನನ್ನಲ್ಲಾಗಿದೆ ಅನ್ನೋ